ಓಂ ಕೃಷ್ಣಾಯ ವಾಸುದೇವಾಯ ಹರೆಯೇ ಪರಮಾತ್ಮನೆ ಪ್ರಣತ ಕ್ಲೇಶ ನಾಶಾಯ ಗೋವಿಂದಾಯ ನಮೋ ನಮಃ. ಎಲ್ಲ ದೇವರ ಭಕ್ತರಿಗೂ ನನ್ನ ಹೃದಯಪೂರ್ವಕ ನಮಸ್ಕಾರಗಳು. ಇಂದು ನಾನು ಹೇಳಲಿರುವ ಕತೆ ಒಂದು ದೇವಸ್ಥಾನದ ಕಥೆಯಲ್ಲ, ಒಂದು ಮೂರ್ತಿಯ ಕಥೆಯೂ ಅಲ್ಲ. ಇದು ಒಬ್ಬ ಭಗವಂತನ ಪ್ರೀತಿಯ ಕತೆ. ನೀವು ಯಾವಾಗಲಾದರೂ ಯೋಚಿಸಿದಿರಾ, ದ್ವಾಪರ ಯುಗದಲ್ಲಿ ಶ್ರೀಕೃಷ್ಣರು ಭೂಲೋಕವನ್ನು ತೊರೆದ ನಂತರ ಅವರ ಕತೆ ಅಲ್ಲಿಗೆ ಮುಗಿತಾ? ಇಲ್ಲ, ಅಲ್ಲಿಂದಲೇ ಒಂದು ಹೊಸ ಇತಿಹಾಸದ ಆರಂಭವಾಯಿತಾ? ಇಂದು ಕೋಟ್ಯಾಂತರ ಭಕ್ತರು ಜಯ ಜಗನ್ನಾಥ ಎಂದು ಕೂಗುವ ಆ ಜಗನ್ನಾಥ ವಾಸ್ತವವಾಗಿ ಯಾರು? ಮತ್ತೆ ಯಾಕೆ ಅವರ ಮೂರ್ತಿ ಅಪೂರ್ಣವಾಗಿದೆ? ಹಾಗೆ ಯಾಕೆ ಇಂದಿಗೂ ಅವರ ರಹಸ್ಯಗಳನ್ನು ಯಾರೂ ಸಂಪೂರ್ಣವಾಗಿ ಅರ್ಥ ಮಾಡಿಕೊಳ್ಳಲಾಗಲಿಲ್ಲ? ಹಾಗೆ ಯಾಕೆ ಜಗತ್ತಿನ ಅತಿದೊಡ್ಡ ರಥಯಾತ್ರೆ ಪೂರಿಯಲ್ಲೇ ನಡೆಯುತ್ತಿದೆ? ಮತ್ತು ಒಂದು ಪ್ರಶ್ನೆ ನನ್ನ ಮನಸ್ಸನ್ನು ಬಹಳ ವರ್ಷದಿಂದ ಕಾಡ್ತಾ ಇತ್ತು. ಶ್ರೀಕೃಷ್ಣರು ದೇಹತ್ಯಾಗ ಮಾಡಿದ ನಂತರ ಆಮೇಲೇನಾಯಿತು? ಆ ಪ್ರಶ್ನೆಯ ಉತ್ತರವನ್ನು ಹುಡುಕುತ್ತಾ ನಾನಿಂದು ನಿಮ್ಮ ಜೊತೆಗೇನೆ ಒಂದು ಮಹಾಯಾತ್ರೆಯನ್ನು ಆರಂಭಿಸ್ತಾ ಇದ್ದೀನಿ. ಇದು ಕೇವಲ ಒಂದು ಪೂರಿಗೆ ಹೋಗುವ ಯಾತ್ರೆಯಲ್ಲ, ಇದು ಶ್ರೀಕೃಷ್ಣರಿಂದ ಜಗನ್ನಾಥರವರೆಗೆ ಸಾಗುವ ದಿವ್ಯ ಯಾತ್ರೆ. ಈ ಯಾತ್ರೆಯಲ್ಲಿ ನಾನು ಹೇಳುವ ಪ್ರತಿಯೊಂದು ಮಾತನ್ನು ನಂಬುವ ಮೊದಲು ಅದನ್ನು ಅನುಭವಿಸಿ. ಯಾಕಂತಂದರೆ ಕೆಲವು ಕಥೆಗಳನ್ನು ಕೇಳುವುದಿಲ್ಲ, ನಾವು ಜೀವಿಸ್ತೇವೆ. ಹಾಗಾದರೆ ಬನ್ನಿ, ಒಂದು ಯುಗದ ಕೊನೆಯ ಉಸಿರಿನಿಂದ ಇನ್ನೊಂದು ಯುಗದ ಮೊದಲ ದರ್ಶನದವರೆಗೆ ನಾವೆಲ್ಲರೂ ಒಟ್ಟಿಗೆ ಪ್ರಯಾಣ ಆರಂಭಿಸೋಣ. ಅಂದು ದ್ವಾಪರ ಯುಗದ ಕೊನೆಯ ಸಂಜೆ, ಒಬ್ಬ ಅವತಾರದ ಕೊನೆಯ ಉಸಿರು ಮತ್ತು ಒಬ್ಬ ಭಗವಂತನ ಹೊಸ ಜನ್ಮದ ಆರಂಭ. ಹೌದು, ಪೂರಿ ಜಗನ್ನಾಥನ ಕತೆ ಪೂರಿಯಲ್ಲಿ ಆರಂಭವಾಗೋದಿಲ್ಲ, ಅದು ಶ್ರೀಕೃಷ್ಣನ ಕೊನೆಯ ಉಸಿರಿನಿಂದ ಆರಂಭವಾಗುತ್ತೆ. ಈ ಜಗತ್ತಿನಲ್ಲಿ ಹುಟ್ಟಿದ ಪ್ರತಿಯೊಬ್ಬ ಮನುಷ್ಯನಿಗೂ ಒಂದು ಅಂತ್ಯವಿದೆ, ಆದರೆ ಭಗವಂತನಿಗೆ ಅಂತ್ಯ ಇರುವುದಿಲ್ಲ. ಅವರು ಒಂದು ಲೀಲೆಯನ್ನು ಮುಗಿಸಿ ಇನ್ನೊಂದು ಲೀಲೆಯನ್ನು ಆರಂಭಿಸುತ್ತಾರೆ. ದ್ವಾಪರ ಯುಗದಲ್ಲೂ ಅದೇ ರೀತಿ ನಡೆಯಿತು. ಮಹಾಭಾರತ ಯುದ್ಧ ಮುಗಿದಿತ್ತು, ಅಧರ್ಮ ಸೋತಿತ್ತು, ಹಾಗೆ ಧರ್ಮ ಗೆದ್ದಿತ್ತು. ಭೂಮಿಯ ಭಾರ ಕಡಿಮೆಯಾಗಿತ್ತು. ಭಗವಂತನು ಈ ಭೂಮಿಗೆ ಬಂದ ಕಾರಣ ಸಂಪೂರ್ಣವಾಗಿತ್ತು. ಆದರೆ ಒಂದು ಕೆಲಸ ಮಾತ್ರ ಇನ್ನೂ ಉಳಿದಿತ್ತು, ಅದು ಅವರ ಭೂಲೋಕದ ಲೀಲೆಯನ್ನು ಮುಗಿಸುವುದು. ಅದೇ ಸಮಯದಲ್ಲಿ ಯಾದವ ವಂಶದಲ್ಲಿ ಒಂದು ವಿಚಿತ್ರ ಘಟನೆ ನಡೆಯತೊಡಗಿತು. ಒಮ್ಮೆ ಋಷಿಗಳನ್ನು ಹಾಸ್ಯ ಮಾಡಿದ ಯಾದವ ಯುವಕರಿಗೆ ಒಬ್ಬ ಮಹರ್ಷಿ ಶಾಪ ನೀಡಿದ್ದರು. ಈ ಅಹಂಕಾರವೇ ನಿಮ್ಮ ವಂಶಕ್ಕೆ ಅಂತ್ಯಕ್ಕೆ ಕಾರಣವಾಗುತ್ತದೆ. ಆ ಶಾಪ ಕಾಲ ಕಳೆದಂತೆ ನಿಧಾನವಾಗಿ ಫಲಿಸತೊಡಗಿತು. ಪ್ರಭಾಸ ಕ್ಷೇತ್ರದಲ್ಲಿ ಯಾದವರು ಪರಸ್ಪರ ಯುದ್ಧ ಮಾಡಿಕೊಂಡರು. ತಮ್ಮವರೇ ತಮ್ಮವರ ವಿರುದ್ಧ ನಿಂತರು. ಒಂದೇ ವಂಶ ತನ್ನ ಕೈಯಿಂದಲೇ ತನ್ನ ಅಂತ್ಯವನ್ನು ಬರೆದುಕೊಂಡಿತು. ನಾವು ಯಾವಾಗಲೂ ಒಂದು ಮಾತು ನೆನ್ಪಿಟ್ಕೊಬೇಕು, ಅಧರ್ಮ ಯಾವಾಗಲೂ ಹೊರಗಿನಿಂದ ಬರೋದಿಲ್ಲ. ಕೆಲವೊಮ್ಮೆ ಅದು ಅಹಂಕಾರದ ರೂಪದಲ್ಲಿ ನಮ್ಮೊಳಗೇನೇ ಹುಟ್ಟುತ್ತೆ. ಯಾದವ ವಂಶವನ್ನು ಸೋಲಿಸಿದ್ದು ಬೇರೆ ಯಾವ ಶತ್ರುನೂ ಅಲ್ಲ, ಅದು ಅವರದೇ ಅಹಂಕಾರ ಆಗಿತ್ತು. ಇದೆಲ್ಲವನ್ನು ಶಾಂತವಾಗಿ ನೋಡುತ್ತಿದ್ದ ಶ್ರೀಕೃಷ್ಣರಿಗೆ ಒಂದು ವಿಷಯ ಸ್ಪಷ್ಟವಾಗಿತ್ತು. ನನ್ನ ಕೆಲಸ ಮುಗಿದಿದೆ. ಅವರು ಯಾರನ್ನೂ ಕರೆಯಲಿಲ್ಲ, ಯಾರಿಗೂ ಹೇಳಲಿಲ್ಲ. ನಿಧಾನವಾಗಿ ಪ್ರಭಾಸ ಕ್ಷೇತ್ರದ ಅರಣ್ಯ ಕಡೆಗೆ ನಡೆದು ಹೋದರು. ಆ ನಡೆ ಸಾಮಾನ್ಯ ನಡೆಯಲ್ಲ, ಅದು ಒಬ್ಬ ಅವತಾರ ತನ್ನ ಕೊನೆಯ ಅಧ್ಯಾಯದ ಕಡೆ ಇಟ್ಟ ಕೊನೆಯ ಹೆಜ್ಜೆಗಳು. ಒಂದು ಅಶ್ವತ್ಥ ಮರದ ಕೆಳಗೆ ಶ್ರೀಕೃಷ್ಣರು ಕುಳಿತರು. ತಮ್ಮ ಬಲಗಾಲನ್ನು ಎಡಗಾಲಿನ ಮೇಲೆ ಇಟ್ಟರು. ಕಣ್ಣು ಮುಚ್ಚಿದರು. ಮುಖದಲ್ಲಿ ಅದೇ ಶಾಂತ ನಗು. ಭಕ್ತರೇ, ಜಗತ್ತಿಗೆ ಅದು ಸಾಮಾನ್ಯ ಧ್ಯಾನದಂತೆ ಕಾಣುತ್ತಿತ್ತು, ಆದರೆ ಭಗವಂತನಿಗೆ ಗೊತ್ತಿತ್ತು, ಇನ್ನು ಕೆಲವೇ ಕ್ಷಣಗಳಲ್ಲಿ ದ್ವಾಪರ ಯುಗದ ಪರದೆ ಬೀಳಲಿದೆ. ಹಾಗೆಯೇ ಪ್ರಕೃತಿಯು ಕೆಲವೊಮ್ಮೆ ನಡೆಯಲಿರುವ ಘಟನೆಯನ್ನು ಮೊದಲೇ ಅರಿತುಕೊಳ್ಳುತ್ತದೆ. ಆ ಸಂಜೆ ಪ್ರಭಾಸ ಕ್ಷೇತ್ರವು ಹಾಗೆ ಮೌನವಾಗಿತ್ತು. ಗಾಳಿ ಬೀಸುತ್ತಿತ್ತು, ಆದರೆ ಆ ಗಾಳಿಯಲ್ಲೂ ಒಂದು ವಿಚಿತ್ರ ನೋವಿತ್ತು. ಮರಗಳು ನಿಂತಿದ್ದವು, ಆದರೆ ಅವುಗಳ ಎಲೆಗಳು ಸಹ ಹೆಚ್ಚು ಸದ್ದು ಮಾಡುತ್ತಿರಲಿಲ್ಲ. ಇಡೀ ಪ್ರಕೃತಿಯ ಒಂದು ದಿವ್ಯ ಕ್ಷಣಕ್ಕಾಗಿ ಕಾಯುತ್ತಿರುವಂತೆ ಅನಿಸುತ್ತಿತ್ತು. ಅದೇ ಸಮಯದಲ್ಲಿ ಆ ಕಾಡಿನ ಇನ್ನೊಂದು ಭಾಗದಲ್ಲಿ ಒಬ್ಬ ಬೇಟೆಗಾರ ಬೇಟೆಗಾಗಿ ಅಲೆದಾಡುತ್ತಿದ್ದ. ಅವನ ಹೆಸರು ಜರ. ಅವನು ದುಷ್ಟನಾಗಿರಲಿಲ್ಲ, ಅವನು ರಾಕ್ಷಸನೂ ಅಲ್ಲ. ಅವನು ತನ್ನ ಜೀವನ ನಡೆಸಲು ಕಾಡಿನಲ್ಲಿ ಬೇಟೆಯಾಡುತ್ತಿದ್ದ ಒಬ್ಬ ಸಾಮಾನ್ಯ ಮನುಷ್ಯ. ಅವನಿಗೆ ಆ ದಿನ
ತಾನು ಯಾರ ಎದುರಿಗೆ ಹೋಗುತ್ತಿದ್ದೇನೆ ಎಂಬುದೇ ಗೊತ್ತಿರಲಿಲ್ಲ. ಸೂರ್ಯ ನಿಧಾನವಾಗಿ ಅಸ್ತಮಿಸುತ್ತಿದ್ದ. ಮರಗಳ ನಡುವೆ ಬೆಳಕು ಕಡಿಮೆಯಾಗುತ್ತಿತ್ತು. ದೂರದಲ್ಲಿ ಜರಾನ ಕಣ್ಣಿಗೆ ಒಂದು ಜಿಂಕೆಯ ಕಿವಿಯಂತೆ ಏನೋ ಕಾಣಿಸಿತು. ಅವನು ಅದನ್ನು ಗುರಿ ಮಾಡಿಕೊಂಡ. ಕೈಯಲ್ಲಿದ್ದ ಬಿಲ್ಲನ್ನು ಬಿಗಿಯಾಗಿ ಹಿಡಿದ. ಉಸಿರನ್ನು ತಡೆದ. ಒಂದು ಕ್ಷಣ ಇಡೀ ಜಗತ್ತು ನಿಂತಂತಾಯಿತು. ಮುಂದಿನ ಆ ಕ್ಷಣ ತನ್ನ ಆ ಬಾಣ ಗಾಳಿಯನ್ನು ಸೀಳಿ ವೇಗವಾಗಿ ಹಾರಿತು. ಆ ಬಾಣ ಜಿಂಕೆ ಕಾಲಿಗೆ ತಾಗಲಿಲ್ಲ, ಅದು ಶ್ರೀಕೃಷ್ಣರ ಪಾದಕ್ಕೆ ತಗುಲಿತು. ಜರ ಓಡುತ್ತಾ ಅಲ್ಲಿಗೆ ಬಂದ. ಆದರೆ ಅವನ ಕಣ್ಣಿಗೆ ಕಂಡ ದೃಶ್ಯ ಅವನ ಜೀವನವನ್ನೇ ಬದಲಿಸಿತು. ಅದು ಜಿಂಕೆ ಅಲ್ಲ, ಒಬ್ಬ ಸಾಮಾನ್ಯ ಮನುಷ್ಯನೂ ಅಲ್ಲ. ಅವನ ಮುಂದೆ ನೀಲ ಮೇಘ ಶ್ಯಾಮನಾದ ಶ್ರೀಕೃಷ್ಣರು ಕುಳಿತಿದ್ದರು. ಮುಖದಲ್ಲಿ ಅದೇ ಶಾಂತನಗು, ಪಾದದಲ್ಲಿ ತಾನು ಹೊಡೆದ ಬಾಣ. ಜರಾದ ಕೈಯಲ್ಲಿದ್ದ ಬಿಲ್ಲು ಕೆಳಗೆ ಬಿತ್ತು. ಅವನ ದೇಹ ನಡುಗತೊಡಗಿತು. ಅವನ ಕಣ್ಣಲ್ಲಿ ನೀರು ತುಂಬಿತು. ಅವನು ಓಡಿ ಬಂದು ಶ್ರೀಕೃಷ್ಣರ ಪಾದಗಳಿಗೆ ಬಿದ್ದ. ಪ್ರಭು, ನನ್ನನ್ನು ಕ್ಷಮಿಸಿ, ನಾನು ತಿಳಿಯದೆ ಈ ಮಹಾಪಾಪ ಮಾಡಿಬಿಟ್ಟೆ. ಅವನ ಧ್ವನಿ ನಡುಗುತ್ತಿತ್ತು. ಅವನು ಅಳುತ್ತಿದ್ದ. ಅವನಿಗೆ ಇನ್ನು ಬದುಕುವ ಆಸೆಯೇ ಇರಲಿಲ್ಲ. ಇಲ್ಲಿಯೇ ಭಗವಂತ ನಮಗೆ ಒಂದು ಮಹಾಪಾಠ ಕಲಿಸುತ್ತಾನೆ. ಶ್ರೀಕೃಷ್ಣರು ಜರಾನ ಕಡೆ ನೋಡಿದರು. ಮುಖದಲ್ಲಿ ಕೋಪ ಇರಲಿಲ್ಲ, ನೋವು ಕೂಡ ಇರಲಿಲ್ಲ, ಕೇವಲ ಕರುಣೆ ಮಾತ್ರ ಇತ್ತು. ಅವರು ಮಂದಹಾಸ ಮಾಡಿ ಹೇಳಿದರು, ಜರ, ಭಯಪಡಬೇಡ, ನೀನು ಯಾವುದೇ ಪಾಪ ಮಾಡಿಲ್ಲ. ನನ್ನ ಲೀಲೆಯಲ್ಲಿ ನೀನು ಒಂದು ಸಾಮಾನ್ಯ ಸಾಧನ ಮಾತ್ರ. ಆ ಒಂದು ಮಾತು ಜರಾನ ಹೃದಯವನ್ನೇ ಕರಗಿಸಿತು. ಅವನು ಇನ್ನು ಜೋರಾಗಿ ಅಳತೊಡಗಿದ. ಶ್ರೀಕೃಷ್ಣರು ತಮ್ಮ ಕೈಯನ್ನು ಅವನ ತಲೆಯ ಮೇಲೆ ಇಟ್ಟರು. ನಿನಗೆ ಮೋಕ್ಷ ಸಿಗುತ್ತಿದೆ ಜರ ಎಂದು ಹೇಳಿದರು. ಇದೇ ಭಗವಂತ ಮತ್ತು ಮನುಷ್ಯನ ನಡುವೆ ಇರುವಂತಹ ಒಂದು ವ್ಯತ್ಯಾಸ ಅಂತಂದರೆ, ಮನುಷ್ಯ ತಪ್ಪಿಗೆ ಪ್ರತಿಕಾರನೇ ಹುಡುಕ್ತಾ ಇರ್ತಾನೆ. ಆದರೆ ಆ ಭಗವಂತ ಮಾತ್ರ ತಪ್ಪಿನೇ ಹಿಂದೆ ಇರುವ ಆ ಮನಸ್ಸನ್ನು ಮಾತ್ರ ನೋಡ್ತಾ ಇರ್ತಾರೆ. ಅದಕ್ಕೇನೆ ಶ್ರೀಕೃಷ್ಣರು ಜರಾನನ್ನು ಶಿಕ್ಷಿಸಲಿಲ್ಲ, ಆದರೆ ಅದ್ರ ಬದಲಾಗಿ ಅವನಿಗೆ ಮುಕ್ತಿ ಕೊಟ್ಟರು. ಭಕ್ತರೇ, ಒಂದು ಕ್ಷಣ ನಿಮ್ಮ ಜೀವನದಲ್ಲಿಯೂ ಯಾರಾದರೂ ನಿಮಗೆ ನೋವು ಕೊಟ್ಟಿದ್ದರೆ ಒಮ್ಮೆ ಶ್ರೀಕೃಷ್ಣರನ್ನು ನೆನಪಿಸಿಕೊಳ್ಳಿ. ಅವರನ್ನು ಗಾಯಗೊಳಿಸಿದವನಿಗೂ ಅವರು ಮೋಕ್ಷವನ್ನೇ ಕೊಟ್ಟರು. ಅದೇ ಭಗವಂತನ ಹೃದಯ. ಜರ ಇನ್ನು ಶ್ರೀಕೃಷ್ಣರ ಪಾದಗಳೆಯ ಬಳಿಯೇ ಅಳುತ್ತಲಿದ್ದ. ಆದರೆ ಶ್ರೀಕೃಷ್ಣರ ಮುಖದಲ್ಲಿ ಒಂದು ವಿಚಿತ್ರವಾದ ಶಾಂತಿ ಇತ್ತು. ಅವರು ನಿಧಾನವಾಗಿ ಆಕಾಶದ ಕಡೆ ನೋಡಿದರು. ಮುಖದಲ್ಲಿ ಅದೇ ಮಂದಹಾಸ. ಮಹಾಭಾರತದಲ್ಲಿ ಗೀತೆಯನ್ನು ಉಪದೇಶ ಮಾಡಿದ ಅದೇ ಮುಖ ಇಂದು ಮೌನದಲ್ಲೇ ಇಡೀ ಜಗತ್ತಿಗೆ ಮತ್ತೊಂದು ಗೀತೆಯನ್ನು ಹೇಳುತ್ತಿತ್ತು. ಬಂದವನು ಹೋಗಲೇಬೇಕು, ಆದರೆ ಧರ್ಮಕ್ಕಾಗಿ ಬದುಕಿದವನು ಎಂದಿಗೂ ಸಾಯುವುದಿಲ್ಲ. ಅದೇ ಕ್ಷಣದಲ್ಲಿ ಶ್ರೀಕೃಷ್ಣರು ತಮ್ಮ ದಿವ್ಯ ಚೈತನ್ಯವನ್ನು ಪರಬ್ರಹ್ಮನಲ್ಲಿ ಲೀನಗೊಳಿಸಿದರು. ಇದನ್ನೇ ದ್ವಾಪರ ಯುಗದ ಅಂತ್ಯ ಎಂದು ಕರೆಯುತ್ತಾರೆ. ಆದರೆ ಒಂದು ಪ್ರಶ್ನೆ ಏನಂತಂದರೆ, ಭಗವಂತ ಹೋದ್ಮೇಲೆ ಅವರ ದೇಹ ಏನಾಯಿತು? ಈ ಪ್ರಶ್ನೆ ಮಾತ್ರ ಶತಮಾನಗಳಿಂದ ಕೋಟ್ಯಾಂತರ ಭಕ್ತರನ್ನ ಯೋಚಿಸುವ ಹಾಗೆ ಮಾಡಿದೆ. ಈ ಸುದ್ದಿ ಗಾಳಿಗಿಂತ ವೇಗವಾಗಿ ಹರಡಿತು. ಅರ್ಜುನನ ಕಿವಿಗೂ ತಲುಪಿತು. ಅವನು ತಕ್ಷಣ ಪ್ರಭಾಸ ಕ್ಷೇತ್ರದ ಕಡೆಗೆ ಹೊರಟ. ಯಾಕೆಂದರೆ ಅವನು ಕೇವಲ ತನ್ನ ಸ್ನೇಹಿತನನ್ನು ಕಳೆದುಕೊಂಡಿರಲಿಲ್ಲ, ತನ್ನ ಸಾರಥಿಯನ್ನು ಕಳೆದುಕೊಂಡಿದ್ದ, ತನ್ನ ಗುರುವನ್ನು ಕಳೆದುಕೊಂಡಿದ್ದ, ತನ್ನ ಜೀವನದ ದಾರಿ ದೀಪವನ್ನೇ ಕಳೆದುಕೊಂಡಿದ್ದ. ಅರ್ಜುನ ಅಲ್ಲಿಗೆ ಬಂದಾಗ ಶ್ರೀಕೃಷ್ಣರ ದಿವ್ಯ ದೇಹವನ್ನು ನೋಡಿದ. ಅವನ ಕಣ್ಣಲ್ಲಿ ಕಣ್ಣೀರು ಮಾತ್ರ ಇರಲಿಲ್ಲ, ಅವನ ಜೀವನವೇ ಶೂನ್ಯವಾದಂತೆ ಅನಿಸಿತು. ಭಕ್ತರೇ, ನಾವು ಮಹಾಭಾರತದಲ್ಲಿ ಅರ್ಜುನನನ್ನು ಯಾವಾಗಲೂ ಪರಾಕ್ರಮಿ ಯೋಧನಾಗಿ ನೋಡುತ್ತೇವೆ. ಆದರೆ ಆ ದಿನ ಅವನು ಯೋಧನಾಗಿರಲಿಲ್ಲ, ಒಬ್ಬ ಸ್ನೇಹಿತ ಮಾತ್ರ. ಅರ್ಜುನ ನಿಧಾನವಾಗಿ ಶ್ರೀಕೃಷ್ಣರ ಪಾದಗಳನ್ನು ಸ್ಪರ್ಶಿಸಿದ. ಮಾತನಾಡಲು ಪ್ರಯತ್ನಿಸಿದ, ಆದರೆ ಮಾತು ಬರಲಿಲ್ಲ, ಕಣ್ಣೀರು ಮಾತ್ರ ಬಂದಿತು. ವಿಧಿವತ್ತಾಗಿ ಅಂತ್ಯ ಸಂಸ್ಕಾರಕ್ಕೆ ಸಿದ್ಧತೆ ನಡೆಯಿತು. ಇಲ್ಲಿಯವರೆಗೆ ನಾವು ಕೇಳಿದ ಘಟನೆಗಳು ಮಹಾಭಾರತ ಮತ್ತು ವಿವಿಧ ಸಂಪ್ರದಾಯಗಳಲ್ಲಿ ಬರುವ ಪ್ರಸಂಗಗಳು. ಆದರೆ ಈಗ ನಾನು ಹೇಳಲಿರುವ ಭಾಗ
ಜಗನ್ನಾಥ ಸಂಪ್ರದಾಯದಲ್ಲಿ ಅತ್ಯಂತ ಪವಿತ್ರವಾದ ನಂಬಿಕೆ. ಅದನ್ನು ಇತಿಹಾಸ ಎಂದೂ ಅಲ್ಲ, ಭಕ್ತಿಯ ಸಂಪ್ರದಾಯವಾಗಿ ಕೇಳಿಸ್ಕೊಳ್ಳಿ. ಅಂತ್ಯ ಸಂಸ್ಕಾರದ ನಂತರ ಒಂದು ಅದ್ಭುತ ನಡೆಯಿತು. ಶ್ರೀಕೃಷ್ಣರ ದಿವ್ಯ ದೇಹ ಅಗ್ನಿಯಲ್ಲಿ ಲೀನವಾಯಿತು. ಆದರೆ ಒಂದು ದಿವ್ಯ ತತ್ವ ಮಾತ್ರ ಅಗ್ನಿಗೆ ಶರಣಾಗಲಿಲ್ಲ. ಅದೇ ಇಂದಿಗೂ ಜಗನ್ನಾಥ ಮಹಾರಹಸ್ಯದ ಮೊದಲ ರಹಸ್ಯ. ಶ್ರೀಕೃಷ್ಣರ ಅಂತ್ಯ ಸಂಸ್ಕಾರ ನಡೆಯಿತು. ಅಗ್ನಿ ಜ್ವಲಿಸುತ್ತಿತ್ತು. ಅರ್ಜುನ ಮೌನವಾಗಿ ನಿಂತಿದ್ದರು. ಆಕಾಶವು ಮೌನವಾಗಿತ್ತು. ಕಾಲವೇ ನಿಂತಂತಿತ್ತು. ಆದರೆ ಅಗ್ನಿ ತನ್ನ ಕೆಲಸವನ್ನು ಮುಗಿಸಿದ ನಂತರ ಒಂದು ಅದ್ಭುತ ನಡೆಯಿತು ಎಂದು ಜಗನ್ನಾಥ ಸಂಪ್ರದಾಯ ಹೇಳುತ್ತದೆ. ಶ್ರೀಕೃಷ್ಣರ ದಿವ್ಯ ದೇಹ ಅಗ್ನಿಯಲ್ಲಿ ಲೀನವಾಯಿತು. ಆದರೆ ಒಂದು ದಿವ್ಯ ತತ್ವ ಮಾತ್ರ ಅಗ್ನಿಯಲ್ಲಿ ಲೀನವಾಗಲಿಲ್ಲ. ಅದನ್ನೇ ಜಗನ್ನಾಥ ಸಂಪ್ರದಾಯದಲ್ಲಿ ಬ್ರಹ್ಮ ಪದಾರ್ಥ ಎಂದು ಕರೆಯುತ್ತಾರೆ. ಇಲ್ಲಿ ಒಂದು ಪ್ರಶ್ನೆ ಬರುತ್ತೆ, ಬ್ರಹ್ಮ ಪದಾರ್ಥ ಅಂದ್ರೇನು? ಈ ಪ್ರಶ್ನೆಗೆ ಇಂದಿಗೂ ಯಾರ ಬಳಿಯೂ ಸಂಪೂರ್ಣ ಉತ್ತರ ಇಲ್ಲವೇ ಇಲ್ಲ. ಅದೇ ಅವರ ಮಹಾ ರಹಸ್ಯ. ಕೆಲವರು ಅದನ್ನು ಭಗವಂತನ ದಿವ್ಯ ಚೈತನ್ಯದ ಸಂಕೇತ ಎಂದು ಹೇಳುತ್ತಾರೆ. ಇನ್ನು ಕೆಲವರು ಅದನ್ನು ಕೃಷ್ಣನ ದಿವ್ಯ ಹೃದಯದೊಂದಿಗೆ ಸಂಬಂಧಿಸಿ ಭಕ್ತಿಯಿಂದ ವಿವರಿಸುತ್ತಾರೆ. ಆದರೆ ಅದರ ನಿಜ ಸ್ವರೂಪವನ್ನು ದೇವಸ್ಥಾನದ ಪರಂಪರೆ ಇಂದಿಗೂ ರಹಸ್ಯವಾಗಿಯೇ ಕಾಪಾಡಿಕೊಂಡಿದೆ. ಕೆಲವು ರಹಸ್ಯಗಳನ್ನು ತಿಳಿದುಕೊಳ್ಳುವುದಕ್ಕಿಂತ ನಂಬುವುದೇ ದೊಡ್ಡ ಅನುಭವ. ಜಗನ್ನಾಥನ ಈ ಮಹಾರಹಸ್ಯವು ಅಂತಹದ್ದೇ ಒಂದು ರಹಸ್ಯವಾಗಿದೆ. ಜಗನ್ನಾಥ ಸಂಪ್ರದಾಯದ ಪ್ರಕಾರ ಆ ದಿವ್ಯ ತತ್ವವನ್ನು ಸಮುದ್ರಕ್ಕೆ ಸಮರ್ಪಿಸಲಾಯಿತು. ಅಲೆಗಳು ಅದನ್ನು ತಮ್ಮ ಮಡಿಲಲ್ಲಿ ಹೊತ್ತು ಸಾಗಿದವು. ಒಂದು ಅಲೆ, ಮತ್ತೊಂದು ಅಲೆ, ಒಂದು ರಾತ್ರಿ, ಮತ್ತೊಂದು ರಾತ್ರಿ. ಭಕ್ತರೇ, ಸಮುದ್ರಕ್ಕೆ ಗೊತ್ತಿತ್ತು ತಾನು ಏನನ್ನು ಹೊತ್ತು ಸಾಗಿಸುತ್ತಿದ್ದೇನೆ ಎಂದು. ಆದರೆ ಜಗತ್ತಿಗೆ ಇನ್ನೂ ಗೊತ್ತಿರಲಿಲ್ಲ ಭಗವಂತ ಹೊಸ ರೂಪದಲ್ಲಿ ಮತ್ತೆ ಭಕ್ತರ ಬಳಿಗೆ ಬರಲು ಸಿದ್ಧನಾಗುತ್ತಿದ್ದಾನೆ ಎಂದು. ಅದೇ ಸಮಯದಲ್ಲಿ ಸಾವಿರಾರು ಕಿಲೋಮೀಟರ್ ದೂರ ಒಬ್ಬ ರಾಜನ ಹೃದಯದಲ್ಲಿ ಒಂದು ವಿಚಿತ್ರ ಹಂಬಲ ಹುಟ್ಟುತ್ತಿತ್ತು. ಪ್ರತಿದಿನ ಅವನು ಒಂದೇ ಪ್ರಾರ್ಥನೆ ಮಾಡುತ್ತಿದ್ದ, ಪ್ರಭು, ನಾನು ನಿಮ್ಮ ನಿಜ ರೂಪದ ದರ್ಶನ ಕಾಣಬೇಕು. ಅವನಿಗೆ ಗೊತ್ತಿರಲಿಲ್ಲ ಅವನ ಪ್ರಾರ್ಥನೆಗೆ ಉತ್ತರ ಈಗಾಗಲೇ ಸಮುದ್ರದ ಅಲೆಗಳ ಮೇಲೆ ಅವನ ಕಡೆಗೆ ಪ್ರಯಾಣ ಆರಂಭಿಸಿತು. ಆ ರಾಜ ಇಂದ್ರದ್ಯುಮ್ನ. ಅವನ ಪ್ರಾರ್ಥನೆ ಮತ್ತು ಸಮುದ್ರದಲ್ಲಿ ತೇಲುತ್ತಿದ್ದ ಆ ದಿವ್ಯ ರಹಸ್ಯ ಇವೆರಡೂ ಭೇಟಿಯಾಗುವ ಕ್ಷಣವೇ ಪುರಿ ಜಗನ್ನಾಥನ ಇತಿಹಾಸವನ್ನು ಶಾಶ್ವತವಾಗಿ ಬದಲಿಸಿತು. ದಿನಗಳು ಕಳೆಯುತ್ತಿದ್ದವು. ಆದರೆ ರಾಜನ ಮನಸ್ಸಿನಲ್ಲಿ ಶಾಂತಿ ಇರಲಿಲ್ಲ. ಅರಮನೆಯ ವೈಭವ, ಚಿನ್ನದ ಸಿಂಹಾಸನ, ಅಸಂಖ್ಯಾತ ಸೇವಕರು ಇವು ಯಾವುದು ಅವನ ಮನಸ್ಸನ್ನು ತುಂಬಲಿಲ್ಲ. ಏಕೆಂದರೆ ಅವನ ಹೃದಯದಲ್ಲಿ ಒಂದೇ ಆಸೆ, ನನ್ನ ಪ್ರಭುವನ್ನು ನಾನು ನೋಡಬೇಕು. ಭಕ್ತರೇ, ಇಲ್ಲಿ ಒಂದು ವಿಷಯವನ್ನು ಗಮನಿಸಿ. ಭಗವಂತನನ್ನು ಪಡೆಯಲು ರಾಜನಾಗಿರುವುದು ಮುಖ್ಯವಲ್ಲ, ಹಂಬಲ ಮುಖ್ಯ. ಕೆಲವೊಮ್ಮೆ ಒಂದು ಸಾಮಾನ್ಯ ಭಕ್ತನ ಕಣ್ಣೀರು 1000 ಯಜ್ಞಗಳಿಗಿಂತ ದೊಡ್ಡದು. ಒಂದು ದಿನ ರಾಜಸಭೆಯಲ್ಲಿ ಒಬ್ಬ ವೃದ್ಧ ಯಾತ್ರಿಕನನ್ನು ಕರೆತರಲಾಯಿತು. ಅವನು ದೂರದ ಕಾಡುಗಳಿಂದ ಬಂದಿದ್ದ. ಅವನ ಮುಖದಲ್ಲಿ ಆಯಾಸ ಇತ್ತು, ಆದರೆ ಅವನ ಕಣ್ಣಿನಲ್ಲಿ ಆಶ್ಚರ್ಯ ಇತ್ತು. ರಾಜನು ಕೇಳಿದ, ನೀನು ಏನು ನೋಡಿದೀಯ? ಆ ಯಾತ್ರಿಕ ಸ್ವಲ್ಪ ಹೊತ್ತು ಮೌನವಾಗಿ ನಿಂತ. ನಂತರ ನಿಧಾನವಾಗಿ ಹೇಳಿದ, ಮಹಾರಾಜರೇ, ದಟ್ಟವಾದ ಕಾಡಿನೊಳಗಡೆ ಶಬರ ಜನಾಂಗದ ಒಬ್ಬ ಮಹಾಭಕ್ತ ಪ್ರತಿದಿನ ಯಾರಿಗೂ ತಿಳಿಯದಂತೆ ಒಬ್ಬ ದಿವ್ಯ ವಿಷ್ಣು ಸ್ವರೂಪವನ್ನು ಪೂಜಿಸುತ್ತಿದ್ದಾನೆ ಎಂದು ಕೇಳಿದ್ದೇನೆ. ಆ ಮಾತು ರಾಜನ ಹೃದಯದಲ್ಲಿ ಮಿಂಚಿನಂತೆ ಬಡಿದಿತು. ಅವನ ಸಿಂಹಾಸನದಿಂದ ಎದ್ದು ನಿಂತ. ಅವರ ಹೆಸರು? ಯಾತ್ರಿಕ ಉತ್ತರಿಸಿದ. ಜನರು ಅವರನ್ನು ನೀಲ ಮಾಧವ ಎಂದು ಕರೆಯುತ್ತಾರೆ. ನೀಲಮಾಧವ? ಈ ಒಂದು ಹೆಸರು ರಾಜನ ಜೀವನವನ್ನೇ ಬದಲಿಸಿತು. ಅವನಿಗೆ ಅನಿಸಿತು, ತಾನು ಇಷ್ಟೊಂದು ವರ್ಷಗಳಿಂದ ಹುಡುಕುತ್ತಿದ್ದ ಉತ್ತರ ಇಂದು ಮೊದಲ ಬಾರಿಗೆ ತನ್ನ ಮುಂದೆ ಬಂದಿದೆ ಎಂದು. ಭಕ್ತರೇ, ಕೆಲವೊಮ್ಮೆ ಭಗವಂತ ತಮ್ಮ ಮುಂದೆ ನೇರವಾಗಿ ಬರುವುದಿಲ್ಲ. ಮೊದಲು ಒಂದು ಸುದ್ದಿ ಕಳಿಸುತ್ತಾನೆ, ನಂತರ ಒಂದು ಸೂಚನೆ ಕೊಡುತ್ತಾನೆ.
ಆಮೇಲೆ ನಮ್ಮ ಭಕ್ತಿಯನ್ನು ಪರೀಕ್ಷಿಸುತ್ತಾನೆ. ಇಂದ್ರದ್ಯುಮ್ನನ ಜೀವನದಲ್ಲೂ ಈಗ ಅದೇ ಆರಂಭವಾಗಿತ್ತು. ರಾಜನು ತಕ್ಷಣ ತನ್ನ ಸಭೆಯ ಕಡೆ ನೋಡಿದ. ಅವನ ಧ್ವನಿ ದೃಢವಾಗಿತ್ತು. ಈ ಭೂಮಿಯ ಯಾವುದೇ ಮೂಲೆಯಲ್ಲಿದ್ದರೂ ನೀಲಮಾಧವನನ್ನು ಹುಡುಕಿ, ನನ್ನ ಉಸಿರು ಇರುವವರೆಗೂ ಈ ಹುಡುಕಾಟ ನಿಲ್ಲಬಾರದು. ಆ ಒಂದು ಕ್ಷಣ, ಆ ಒಂದು ಆದೇಶ ಒಬ್ಬ ಬ್ರಾಹ್ಮಣನನ್ನು ಇತಿಹಾಸದ ಮಹಾಯಾತ್ರೆಯ ಕಡೆ ಕರೆದೊಯ್ಯಲಿತ್ತು. ಅವನ ಹೆಸರೇ ವಿದ್ಯಾಪತಿ. ರಾಜನು ವಿದ್ಯಾಪತಿಯ ಕೈಗಳನ್ನು ಹಿಡಿದು ಹೇಳಿದ, ವಿದ್ಯಾಪತಿ, ಇದು ಕೇವಲ ಒಂದು ಪ್ರಯಾಣವಲ್ಲ, ನನ್ನ ಜೀವನದ ಒಂದು ಉದ್ದೇಶ. ನೀಲಮಾಧವನನ್ನು ಹುಡುಕಿ ಬಾ. ಅವರ ದರ್ಶನದ ಸುದ್ದಿ ತಂದರೆ ನನ್ನ ಜೀವನ ಸಾರ್ಥಕವಾಗುತ್ತದೆ. ವಿದ್ಯಾಪತಿ ತಲೆಯನ್ನು ಬಾಗಿದ. ಮಹಾರಾಜರೇ, ನಾನು ಹಿಂತಿರುಗುವಾಗ ಖಾಲಿ ಕೈಯಲ್ಲಿ ಬರುವುದಿಲ್ಲ. ಪ್ರಭುವಿನ ಸುದ್ದಿಯೊಂದಿಗೆ ಬರುತ್ತೇನೆ. ಭಕ್ತರೇ, ಗಮನಿಸಿ, ಇತಿಹಾಸವನ್ನು ಬದಲಿಸುವ ಯಾತ್ರೆಗಳು ಘೋಷಣೆಯಿಂದ ಆರಂಭವಾಗುವುದಿಲ್ಲ, ಒಂದು ಸಂಕಲ್ಪದಿಂದ ಆರಂಭವಾಗುತ್ತದೆ. ಆ ದಿನ ವಿದ್ಯಾಪತಿ ಕೇವಲ ಕಾಡಿನೊಳಗೆ ಹೊರಟರಿಲ್ಲ, ಭಗವಂತನ ಕಡೆಗೆ ಮೊದಲ ಹೆಜ್ಜೆ ಇಟ್ಟಿದ್ದ. ದಿನಗಳು ಕಳೆದವು. ಒಂದು ರಾಜ್ಯ, ಇನ್ನೊಂದು ರಾಜ್ಯ, ಗ್ರಾಮಗಳು, ನದಿಗಳು, ಬೆಟ್ಟಗಳು. ವಿದ್ಯಾಪತಿ ನಡೆಯುತ್ತಲೇ ಇದ್ದ. ಆದರೆ ನೀಲಮಾಧವನ ಸುಳಿವು ಮಾತ್ರ ಸಿಗಲಿಲ್ಲ. ಕೆಲವೊಮ್ಮೆ ಭಗವಂತ ತಕ್ಷಣ ಸಿಗುವುದಿಲ್ಲ, ಏಕೆಂದರೆ ಅವರು ನಮ್ಮ ಕಾಲುಗಳನ್ನು ಪರೀಕ್ಷಿಸುವುದಿಲ್ಲ, ನಮ್ಮ ತಾಳ್ಮೆಯನ್ನು ಪರೀಕ್ಷಿಸುತ್ತಾರೆ. ಅನೇಕ ದಿನಗಳ ನಂತರ ಒಂದು ಸಂಜೆ ಸೂರ್ಯ ಕಾಡಿನ ಹಿಂದೆ ಅಸ್ತಮಿಸುತ್ತಿದ್ದ. ಗಾಳಿಯಲ್ಲಿ ಒಂದು ವಿಚಿತ್ರ ಪರಿಮಳ ಹರಡಿತ್ತು. ಅದು ಸಾಮಾನ್ಯ ಕಾಡಿನ ವಾಸನೆಯಲ್ಲ, ಅದು ಹೊಸದಾಗಿ ಅರ್ಚನೆ ಮಾಡಿದ ದೇವಾಲಯದ ಗರ್ಭಗುಡಿಯ ಸುವಾಸನೆಯಂತಿತ್ತು. ವಿದ್ಯಾಪತಿ ಒಮ್ಮೆ ಆಳವಾಗಿ ಉಸಿರೆಳೆದ. ಅವನ ಮನಸ್ಸು ಹೇಳಿತು, ನಾನು ಹತ್ತಿರ ಬಂದಿದ್ದೇನೆ. ದೂರದಲ್ಲಿ ಕೆಲವು ಮನೆಗಳು ಕಾಣಿಸಿದವು. ದಟ್ಟವಾದ ಕಾಡಿನ ಮಧ್ಯೆ ಒಂದು ಸಣ್ಣ ಹಳ್ಳಿ. ಅದು ಶಬರ ಜನಾಂಗದ ವಾಸಸ್ಥಳ. ವಿದ್ಯಾಪತಿಗೆ ಇನ್ನೂ ಗೊತ್ತಿರಲಿಲ್ಲ, ತನ್ನ ಜೀವನದ ಅತ್ಯಂತ ದೊಡ್ಡ ಭೇಟಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನಡೆಯಲಿತ್ತು. ಆ ಭೇಟಿಯ ಹೆಸರು ವಿಶ್ವವಾಸು. ವಿದ್ಯಾಪತಿಯು ಆ ಹಳ್ಳಿಯಲ್ಲಿ ಕಾಲಿಟ್ಟ ತಕ್ಷಣ ಒಂದು ವಿಚಿತ್ರ ಅನುಭವವಾಯಿತು. ಅದು ಸಾಮಾನ್ಯ ಕಾಡಿನ ಹಳ್ಳಿಯಂತಿರಲಿಲ್ಲ. ಅಲ್ಲಿ ಪ್ರತಿಯೊಬ್ಬರ ಮುಖದಲ್ಲೂ ಶಾಂತಿ ಇತ್ತು. ಪ್ರತಿಯೊಂದು ಮನೆಯಲ್ಲೂ ಭಕ್ತಿಯ ಪರಿಮಳ ಇತ್ತು. ಅದು ಶಬರ ಜನಾಂಗದ ನೆಲೆ. ಅವರ ನಾಯಕ ವಿಶ್ವವಾಸು. ವಿಶ್ವವಾಸು ವಿದ್ಯಾಪತಿಯನ್ನು ಆತ್ಮೀಯವಾಗಿ ಬರೆಮಾಡಿಕೊಂಡರು. ಅತಿಥಿ ದೇವೋಭವ ಎಂಬ ಸಂಸ್ಕಾರವನ್ನು ಅವರು ಜೀವನದಲ್ಲಿ ಆಚರಿಸುತ್ತಿದ್ದರು. ಕೆಲವು ದಿನಗಳು ವಿದ್ಯಾಪತಿ ಅಲ್ಲಿಯೇ ಉಳಿದರು. ಆದರೆ ಒಂದು ವಿಷಯ ಮಾತ್ರ ಅವರ ಮನಸ್ಸನ್ನು ಮತ್ತೆ ಮತ್ತೆ ಸೆಳೆಯುತ್ತಿತ್ತು. ಪ್ರತಿದಿನ ಬೆಳಗಿನ ಜಾವ ವಿಶ್ವವಾಸು ಒಬ್ಬರೇ ಕಾಡಿನೊಳಗಡೆ ಹೊರಡುತ್ತಿದ್ದರು. ಸಂಜೆ ಹಿಂದಿರುಗುತ್ತಿದ್ದರು. ಆದರೆ ಹಿಂತಿರುಗುವಾಗ ಅವರ ದೇಹದಿಂದ ಒಂದು ದಿವ್ಯ ಪರಿಮಳ ಬರುತ್ತಿತ್ತು. ಅದು ಚಂದನದ ಪರಿಮಳ, ತುಳಸಿಯ ಪರಿಮಳ, ದೇವರ ಆರಾಧನೆಯ ಪರಿಮಳ. ಭಕ್ತರೇ, ಕೆಲವು ರಹಸ್ಯಗಳನ್ನು ಕಣ್ಣುಗಳಿಂದ ನೋಡಲಾಗುವುದಿಲ್ಲ, ಅವನ್ನು ಹೃದಯವೇ ಮೊದಲು ಗುರುತಿಸುತ್ತದೆ. ವಿದ್ಯಾಪತಿಯ ಹೃದಯವು ಇದೀಗ ಹೇಳುತ್ತಿತ್ತು, ಇವರ ಬಳಿ ನಾನು ಹುಡುಕುತ್ತಿರುವ ಉತ್ತರ ಇದೆ ಎಂದು. ಒಂದು ದಿನ ವಿದ್ಯಾಪತಿ ವಿಶ್ವವಾಸುವಿನ ಬಳಿ ಬಂದರು. ನಿಧಾನವಾಗಿ ಕೇಳಿದರು, ನೀವು ಪ್ರತಿದಿನ ಎಲ್ಲಿಗೋಗ್ತಿದ್ದೀರಾ? ವಿಶ್ವವಾಸು ಕ್ಷಣಕಾಲ ಮೌನವಾಗಿದ್ದರು. ನಂತರ ಸಣ್ಣ ನಗು ಮೂಡಿತು. ನಾನು ನನ್ನ ಪ್ರಭುವಿನ ಸೇವೆಗೆ ಹೋಗುತ್ತೇನೆ. ವಿದ್ಯಾಪತಿಯ ಕಣ್ಣುಗಳು ಹೊಳೆಯತೊಡಗಿದವು. ಆ ಪ್ರಭು ಯಾರು? ವಿಶ್ವವಾಸು ಆಕಾಶದ ಕಡೆ ನೋಡಿದರು. ನಂತರ ನಿಧಾನವಾಗಿ ಹೇಳಿದರು, ನೀಲ ಮಾಧವ. ಆ ಒಂದು ಹೆಸರು ವಿದ್ಯಾಪತಿಯ ಹೃದಯದಲ್ಲಿ ಮಿಂಚಿನಂತೆ ಬಡಿದಿತು. ಅವನಿಗೆ ಅನಿಸುತ್ತಿತ್ತು, ಇಷ್ಟೊಂದು ದಿನ ನಡೆದ ಪ್ರಯಾಣ ಇಂದು ಫಲ ಕೊಟ್ಟಿದೆ. ವಿದ್ಯಾಪತಿ ಕೈಮುಗಿದು ಬೇಡಿಕೊಂಡರು, ಒಮ್ಮೆ ಕೇವಲ ಒಂದೇ ಬಾರಿ ನಿಮ್ಮ ಜೊತೆಗೆ ನನ್ನನ್ನು ಕರೆದುಕೊಂಡು ಹೋಗಿ ನಾನು ಆ ಪ್ರಭುವಿನ ದರ್ಶನ ಮಾಡಬೇಕು ಎಂದು. ವಿಶ್ವವಾಸುವಿನ ಮುಖ ಗಂಭೀರವಾಯಿತು. ಅದು ಸಾಧ್ಯವಿಲ್ಲ. ಆ ಸ್ಥಳ ನಮ್ಮ ಪೂರ್ವಜರಿಂದ ಬಂದ ರಹಸ್ಯ, ಯಾರಿಗೂ ದಾರಿ ಗೊತ್ತಾಗಬಾರದು. ಭಕ್ತರೇ, ಇಲ್ಲಿಂದ ಜಗನ್ನಾಥನ ಕಥೆಯಲ್ಲಿನ ಅತ್ಯಂತ ಸುಂದರ ಅಧ್ಯಾಯ ಆರಂಭವಾಗುತ್ತದೆ. ಒಂದೆಡೆ ರಾಜನಿಗಾಗಿ ಬಂದಿರುವ ವಿದ್ಯಾಪತಿ,
ಇನ್ನೊಂದೆಡೆ ತನ್ನ ಪ್ರಭುವಿನ ರಹಸ್ಯವನ್ನು ಕಾಯುತ್ತಿರುವ ವಿಶ್ವವಾಸು ಇಬ್ಬರೂ ಭಕ್ತರೇ. ಆದರೆ ಇಬ್ಬರ ಪರೀಕ್ಷೆಯು ಈಗ ಆರಂಭವಾಗುತ್ತಿದೆ. ಒಬ್ಬ ರಾಜ ತನ್ನ ಪ್ರಭುವಿನ ದರ್ಶನಕ್ಕಾಗಿ ಕಾಯುತ್ತಿದ್ದಾನೆ. ಒಬ್ಬ ಬ್ರಾಹ್ಮಣ ತನ್ನ ಪ್ರಭುವಿನ ಹುಡುಕಾಟಕ್ಕಾಗಿ ಹೊರಟಿದ್ದಾನೆ. ಆದರೆ ಇವೆರಡಕ್ಕೂ ಮುಂಚೆಯೇ ಭಗವಂತ ತನ್ನ ಮುಂದಿನ ಲೀಲೆಯನ್ನು ಆರಂಭಿಸಿದ್ದಾನೆ. ಭಕ್ತರೇ, ಭಗವಂತನನ್ನು ನಾವು ಹುಡುಕುತ್ತೇವೆ ಎಂದು ನಮಗೆ ಅನಿಸುತ್ತದೆ. ಆದರೆ ಸತ್ಯ ಏನೆಂದರೆ ಮೊದಲು ಭಗವಂತನೇ ತನ್ನ ಭಕ್ತನನ್ನು ಆರಿಸಿಕೊಳ್ಳುತ್ತಾನೆ. ಅದರ ನಂತರವೇ ಆತನ ದರ್ಶನದ ಭಾಗ್ಯ ಸಿಗುತ್ತದೆ. ದ್ವಾಪರ ಯುಗ ತನ್ನ ಕೊನೆಯ ಅಧ್ಯಾಯವನ್ನು ಮುಗಿಸಿತ್ತು. ಶ್ರೀಕೃಷ್ಣರ ಲೀಲೆ ಭೂಲೋಕದಲ್ಲಿ ಅಂತ್ಯಗೊಂಡಿತ್ತು. ಆದರೆ ಅವರ ಕೃಪೆ, ಅವರ ಪ್ರೀತಿ, ಅವರ ಸಾನ್ನಿಧ್ಯ ಒಂದು ಕ್ಷಣವೂ ಭಕ್ತರನ್ನು ಬಿಟ್ಟು ಹೋಗಿರಲಿಲ್ಲ. ಅದು ಒಂದು ಹೊಸ ಹೆಸರಿನಲ್ಲಿ, ಒಂದು ಹೊಸ ರೂಪದಲ್ಲಿ ಮತ್ತೆ ಭೂಮಿಯ ಮೇಲೆ ಪ್ರಕಟವಾಗಲು ಸಿದ್ಧವಾಗುತ್ತಿತ್ತು. ಭಕ್ತರೇ, ಇಲ್ಲಿಯವರೆಗೂ ನಾನು ನಿಮಗೆ ಹೇಳಿದ್ದು ದ್ವಾರಕಾದ ಕತೆ, ಒಬ್ಬ ಅವತಾರದ ಕೊನೆಯ ಅಧ್ಯಾಯ. ಆದರೆ ಇಲ್ಲಿಂದ ಆರಂಭವಾಗುವುದು ಜಗನ್ನಾಥನ ಮೊದಲ ಅಧ್ಯಾಯ. ಈಗ ಒಬ್ಬ ರಾಜ ನೀಲಮಾಧವನ ಹುಡುಕಾಟಕ್ಕೆ ಹೊರಟಿದ್ದಾನೆ ಮತ್ತು ನಾನು ಅದೇ ಹುಡುಕಾಟದಲ್ಲಿ ಪುರಿ ಜಗನ್ನಾಥನ ಪವಿತ್ರ ಭೂಮಿಯ ಕಡೆಗೆ ಹೊರಟಿದ್ದೇನೆ. ಅಲ್ಲಿ ನೀಲಮಾಧವ ಯಾರು, ಯಾಕೆ ಅವರ ದರ್ಶನ ಎಲ್ರಿಗೂ ಸಿಗುತ್ತಿರಲಿಲ್ಲ, ಶಬರ ಜನಾಂಗದ ವಿಶ್ವವಾಸು ಯಾರು, ವಿದ್ಯಾಪತಿಯ ಯಾತ್ರೆ ಹೇಗಿತ್ತು ಮತ್ತು ನೀಲಮಾಧವ ಹೇಗೆ ಇಂದು ಕೋಟ್ಯಾಂತರ ಭಕ್ತರು ಆರಾಧಿಸುವ ಜಗನ್ನಾಥರಾದರು. ಭಕ್ತರೇ, ಈ ಪ್ರಶ್ನೆಗಳ ಉತ್ತರ ಇನ್ನು ಪುಸ್ತಕಗಳಲ್ಲಿ ಮಾತ್ರ ಇರುವುದಿಲ್ಲ. ನಾನು ನಿಮಗೆ ಆ ಜಾಗಗಳಲ್ಲೇ ನಿಂತು ತೋರಿಸುತ್ತೇನೆ. ನಾವು ಕತೆ ಹೇಳಲು ಹೋಗುತ್ತಿಲ್ಲ, ಇತಿಹಾಸ ನಡೆದ ಭೂಮಿಯಲ್ಲೇ ಆ ಇತಿಹಾಸವನ್ನು ಅನುಭವಿಸಲು ಹೋಗುತ್ತಿದ್ದೇವೆ. ನೋಡಿದ್ರಲ್ಲ, ದ್ವಾರಕಾ ನಗರದ ದ್ವಾರಕಾಧೀಶ ಶ್ರೀಕೃಷ್ಣರಿಂದ ಹಿಡಿದು ನೀಲ ಮಾಧವನ ಕಥೆಯವರೆಗೆ. ನಾನು ವಿಡಿಯೋ ಸ್ಟಾರ್ಟಿಂಗಲ್ಲೇ ಒಂದು ಡಿಸ್ಕ್ಲೈಮರ್ ಹಾಕಿದ್ದೆ, ವಿಡಿಯೋ ಕೊನೆವರೆಗೂ ನೋಡಿ, ನಿಮಗೆ ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ಇರುತ್ತೆ ಅಂತ. ಆ ಅಪ್ಡೇಟನ್ನು ನಾನು ಇವಾಗ ಕೊಡ್ತೀನಿ. ಅದಕ್ಕಿಂತ ಮುಂಚೆ ನಾನು ನಿಮ್ಮ ಹತ್ರ ಒಂದು ವಿಷಯನ ಹಂಚ್ಕೊಬೇಕು ಅಂತಿದ್ದೀನಿ. ಏನು ಅಂತಂದರೆ, ನಾನು ಈ ಶ್ರೀಕೃಷ್ಣರದು ವೀಡಿಯೋಸು ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದಾಗ ನನಗೆ ಒಂದು ಭಾಳ ದೊಡ್ಡ ಯೋಚನೆ ಇತ್ತು. ನಾನು ಇದನ್ನು ಮಹಾ ಸಂಚಿಕೆ ಮಾಡಬೇಕು, ಅತಿ ಹೆಚ್ಚು ಎಪಿಸೋಡ್ಸು, ಸೀಸನ್ಸ್ ಥರ ಮಾಡಬೇಕು ಇದನ್ನು. ಯಾಕಂತಂದರೆ ಶ್ರೀಕೃಷ್ಣರದು ಒಂದೇ ವಿಡಿಯೋ 2 ವಿಡಿಯೋದಲ್ಲಿ ಹೇಳೋದಕ್ಕಾಗೋದಿಲ್ಲ. ಅದರಿಂದ ದೊಡ್ಡ ಸೀರೀಸೇ ಮಾಡಬೇಕು ಅಂತ ಭಾಳ ಆಸೆ ಇತ್ತು. ಆದರೆ ನನಗೆ ಅವಕಾಶನ ಶ್ರೀಕೃಷ್ಣರು ಇನ್ನೂ ಕೊಟ್ಟಿರಲಿಲ್ಲ. ಯಾಕಂದ್ರೆ ಇನ್ನೂ ಕಲಿಯೋದು ನನಗೆ ಭಾಳ ಇತ್ತು, ತಿಳ್ಕೊಳ್ಳೋದು ಇನ್ನೂ ಭಾಳ ಇತ್ತು. ಆದರೆ ಕಲಿತಾ ನನ್ನ ಒಂದು ಸ್ಟ್ರಾಟಜಿ ಏನು ಯೂಸ್ ಮಾಡಿದೆ ಅಂತಂದರೆ, ವೀಡಿಯೋಸ್ ಮಾಡಬೇಕಾದ್ರೆ ಅತಿ ಹೆಚ್ಚು ತಪ್ಪು ಮಾಡಿ, ಅಂದರೆ ಎಲ್ಲ ದೇವರ ಭಕ್ತರನ್ನ ನನ್ನ ವಿಡಿಯೋ ನೋಡೋ ಥರ ನಾನು ಮಾಡ್ತಾ ಇದ್ದೆ. ಯಾಕೆ ಅಂತಂದರೆ, ಕನ್ನಡಕ್ಕೆ ಹಾಕೊಂಡು ವಿಡಿಯೋ ಮಾಡೋದು, ನಾನೇ ಕೃಷ್ಣ ಅಂತ ಹೇಳ್ಬಿಡೋದು, ಬಟನೆಲ್ಲ ಬಿಚ್ಚಿ ವಿಡಿಯೋ ಮಾಡೋದು, ಸ್ಟೈಲಾಗಿ ವಿಡಿಯೋ ಮಾಡೋದು, ಈ ಥರ ಮಾಡ್ತಾ ಇದ್ದೆ. ಆವಾಗ ಎಷ್ಟೊಂದು ಜನ ನನಗೆ ಕಮೆಂಟ್ಸ್ ಹಾಕಿದರು. ಅದರಲ್ಲೊಬ್ಬರು, ಬ್ರೋ ನಿಮ್ಮದು ವೀಡಿಯೋಸ್ ತುಂಬ ಚೆನ್ನಾಗಿ ಬರ್ತಾ ಇದೆ, ಆದರೆ ನೀವು ಶರ್ಟ್ ಬಟನ್ ಒಂದು ಹಾಕಿ ಇನ್ನೂ ಚೆನ್ನಾಗಿರುತ್ತೆ ಅಂತ ಹೇಳಿದರು. ನನಗೊಂದು ಖುಷಿ ಆಯಿತು. ಆ ಕಮೆಂಟ್ ಮಾಡಿದವ್ರಿಗೆ ಈ ವಿಡಿಯೋ ಮೂಲಕ ಧನ್ಯವಾದ ತಿಳಿಸ್ತೀನಿ. ಏನಕ್ಕೆ ಅಂತಂದರೆ, ಅವರು ವಿಡಿಯೋ ನೋಡೋದ್ರ ಮೂಲಕ ಅಷ್ಟೇ ಅಲ್ಲದೆ ಆ ಒಂದು ಪಾಯಿಂಟನ್ನು ಅಬ್ಸರ್ವ್ ಮಾಡಿರ್ತಾರಲ್ಲ, ಅದು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಹೇಳಿ ನನ್ನ ವೀಡಿಯೋಗೆ. ಆಮೇಲೆ ಇನ್ನೊಂದು ವಿಡಿಯೋದಲ್ಲಿ ನಾನೇ ಕೃಷ್ಣ ಅಂತ ಹೇಳಿದ್ದೆ. ಅದಕ್ಕೆ ಒಂದು 2-3 ಜನ ಕಮೆಂಟ್ ಹಾಕಿದ್ರಿ. ಏನಂತಂದರೆ, ಅಯ್ಯೋ ಎಲ್ಲ ಚೆನ್ನಾಗಿದೆ ಬ್ರೋ, ಆದರೆ ನಾನೇ ಕೃಷ್ಣ ಅನ್ನೊಂದು ಸ್ವಲ್ಪ ತಪ್ಪಾಗ್ಬಿಡಲ್ವಾ ಅಂತ ಹೇಳಿದರು. ಆದರೆ ನಾನು ಅದನ್ನು ಮಾಡಿದ ಉದ್ದೇಶನೇ ಏನು ಅಂತಂದರೆ, ಅದರಿಂದನಾದರೂ ನೀವುಗಳು ಕೂತ್ಕೊಂಡು ವಿಡಿಯೋ ನೋಡ್ತೀರಾ, ಕತೆ ಕೇಳೋದಕ್ಕಾದರೂ ನಿಮಗೆ ಏನಾದರೂ ಒಂದು ಪಾಯಿಂಟ್ ಬೇಕಿತ್ತಲ್ಲ. ನಮ್ಮ ಸಿನಿಮಾದಲ್ಲೊಂದು ಐಡಿಯಾ ಇದೆ, ಏನು ಅಂತಂದರೆ, ಕೆಲವೊಂದು ಸಲ ಬೇಕು ಅಂತಲೇ ತಪ್ಪು ಮಾಡಿದ್ರೆ ಆ ತಪ್ಪನ್ನು ಕಂಡುಹಿಡಿದ್ರಾದರೂ ವಿಡಿಯೋ ಓಡುತ್ತೆ ಅಂತೇಳಿ. ಆದ ಕಾರಣದಿಂದ ನನ್ನ ವಿಡಿಯೋ ಸ್ವಲ್ಪನಾದರೂ ರೀಚ್ ಆಯಿತು. ಸೊ ಅದನ್ನು ಕಮೆಂಟ್ ಮಾಡಿದವ್ರಿಗೂ ನಾನು ಈ ವಿಡಿಯೋ ಮೂಲಕ ಧನ್ಯವಾದ ತಿಳಿಸ್ತೀನಿ. ಹಾಗೆಯೇ ನಾನೇ ಕೃಷ್ಣ ಅನ್ನೋದನ್ನ ಮಿಸ್ ಮಾಡ್ಕೊತಾ ಇದ್ದೀವಿ ಅಂತಲೂ ಒಬ್ಬರು ಕಮೆಂಟ್ ಮಾಡಿದ್ದೀರಾ. ಇರಲಿ, ಅದು ನಾನೇ ಕೃಷ್ಣ ಅನ್ನೋದು ತಪ್ಪು ಅನ್ನೋದಕ್ಕಿಂತ ಹೆಚ್ಚಾಗಿ ಅದಕ್ಕೆ ಉತ್ತರನ ನಾನು ಎಪಿಸೋಡ್ 4ರಲ್ಲೇ ಕೊಟ್ಬಿಟ್ಟಿದ್ದೆ. ಆದ್ದರಿಂದ ಆ ಪ್ರೀತಿಗೂ ನಾನು ಚಿರಋಣಿ ಆಗಿರ್ತೀನಿ. ಮತ್ತು ಹಲವಾರು ಕಮೆಂಟ್ಗಳಿಗೂ ನಾನು ರಿಪ್ಲೈ ಮಾಡಿದ್ದೀನಿ. ಮತ್ತು ಇನ್ನೊಬ್ಬರೂ ಕಮೆಂಟ್ ಹಾಕಿದರು. ಏನಂತಂದರೆ, DM ಮೆಸೇಜ್ ಮಾಡಿದರು,
ಬೇರೆ ಎಲ್ಲರೂ ಸುಮ್ಮನೆ ಒಂದು ವಿಡಿಯೋ ಮಾಡಿದ್ರು ಅಷ್ಟೊಂದು ವ್ಯೂಸು ಲೈಕ್ಸ್ ಎಲ್ಲ ಹೋಗ್ತಾ ಇದೆ. ಆದರೆ ನೀವು ಇಷ್ಟು ಕಷ್ಟಪಟ್ಟು ಆ ಜಾಗಕ್ಕೆ ಹೋಗಿ ಇಷ್ಟೊಂದು ಡೀಟೇಲ್ ಆಗಿ ಕತೆ ಕೊಡ್ತಾ ಇದ್ದೀರಾ, ಬಟ್ ನಿಮ್ಮ ವಿಡಿಯೋಗಳು ಅಷ್ಟು ರೀಚ್ ಆಗ್ತಾ ಇಲ್ವಲ್ಲ ಅಂತೇಳಿ ನನಗೆ ಮೆಸೇಜ್ ಮಾಡಿದರು. ಆದರೆ ಅದನ್ನು ನಾನು ಬೇಜಾರು ಅಂತ ನಾನು ತಗೊಳ್ಳೋದಕ್ಕೆ ಆಗೋದಿಲ್ಲ. ಏನಕ್ಕಂತಂದರೆ ಅದರದ ಒಂದು ಟೈಮು ಬರಬೇಕಾಗಿತ್ತು. ಈಗ ಆ ಒಂದು ಸಮಯ ಬಂದಿದೆ ಅಂತ ನಾನು ಅನ್ಕೊತೀನಿ. ಹಾಗೆ ಕಮೆಂಟ್ ಮಾಡಿದ ಎಲ್ಲ ದೇವರ ಭಕ್ತರಿಗೂ ನಾ ವಿಡಿಯೋ ಮೂಲಕ ಧನ್ಯವಾದ ತಿಳಿಸ್ತಾ ಇದ್ದೀನಿ. ಹಾಗೆ ಆ ಇಂಪಾರ್ಟೆಂಟ್ ಅಪ್ಡೇಟ್ ಏನು ಅಂತಂದರೆ, ನನ್ನ ಕನಸು ಮಹಾ ಸಂಚಿಕೆ ಮಾಡಬೇಕು ಅಂತಿದ್ನಲ್ಲ, ಆ ಸಂಚಿಕೆ ಈಗ ಆರಂಭ ಆಗ್ತಾ ಇದೆ. ಇಲ್ಲಿಂದ ಶುರು ಆಗ್ತಾ ಇದೆ ನನ್ನ ಮಹಾ ಸಂಚಿಕೆ. ಯಾಕೆ ಅಂತಂದರೆ ಅವರು ನನ್ನ ಕರೆದಾಗಿದೆ. ಯಾರು ಅಂತಂದರೆ ಸೊ ಎಲ್ಲರೂ ಕಾಯ್ತಾ ಇರಿ. ಜಗನ್ನಾಥನ ದರ್ಶನ ಜೊತೆ ಅಲ್ಲದೇನೆ ಇಡೀ ಯಾತ್ರೆನ ನಾನು ನಿಮಗೆ ತೋರಿಸ್ತೀನಿ. ಹಾಗೆಯೇ ಪ್ರತಿಯೊಂದು ಇಂಚಿಂಚು ಕಥೆನೂ ನಾನು ನಿಮಗೆ ತಿಳಿಸ್ಕೊಡ್ತಾ ಇರ್ತೀನಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೇನೆ ಈ ವಿರೋ ಜಾಗದಿಂದನೇ ಎಲ್ಲರೂ ನನ್ನ ಜೊತೆ ಸೇರಿ ಹೇಳಿ ರಾಧೇ ರಾಧೆ, ಜೈ ಶ್ರೀ ಕೃಷ್ಣ, ಜೈ ಜಗನ್ನಾಥ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ, ವೆಯ್ಟ್ ಮಾಡ್ತಾ ಇರಿ.